ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದುರಂಧರ್ 2 ಟ್ರೈಲರ್ ರಿವ್ಯೂ ನೋಡುವ. ಲೆಟ್ಸ್ ಗೋ. ಹಿಂದೂಗಳು ತುಂಬಾ ಅವನು ಹಿಂದೂಗಳು ತುಂಬಾ ಪುಗ್ಲರ್ ಅಂತ ಹೇಳ್ತಾನೆ. ಅವಾಗ ರಣವೀರ್ ಸಿಂಗ್ ಅವರು ರೆಹಮಾನ್ ಡಕಾಯತ್ನನ್ನ ಕಿಲ್ ಮಾಡೋದು ಸೀನ್ ತೋರಿಸ್ತಾರೆ. ಅದು ನೀವು ಮೊದಲೇ ನೋಡಿದ್ದೀವಿ. ರಣವೀರ್ ಸಿಂಗ್ ರೆಹಮಾನ್ ಡಕಾಯತ್ನ ಕೊಂದು ರೆಹಮಾನ್ ಡಕಾಯತ್ ಎಂಡ್ ಅಂತ ಬರೆದಿರ್ತಾನೆ. ಅವರ ಸಾವಿನ ನಂತರ ಲಿಯಾರಿಯನ್ನು ಆಳುವವರು ಯಾರು? ಇದು ನಿಮಗೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಡಕಾಯತ್ ಸತ್ ಮೇಲೆ ಲಿಯಾರಿಯನ್ನು ರಣವೀರ್ ಸಿಂಗ್ ಅವರು ಆಳ್ತಾರೆ. ಇಲ್ಲಿ ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಅದು ರಣವೀರ್ ಸಿಂಗ್ ಅವರ ಅಥವಾ ಅವರ ಮಗನ ಕ್ಯಾರೆಕ್ಟರ್ ಗೊತ್ತಿಲ್ಲ. ಯಾಕೆ ಆಡ್ತಾ ಇದೆಯಾ ಪಾಪು? ನಿಂಗೆ ಗೊತ್ತಿಲ್ವಾ? ಯಾರ್ ನೋವು ಅನ್ಭವಿಸ್ತಾನೋ ಅವನ್ನೇ ಗಂಡಸು ಅಂತಾರೆ. ಸೈಕ್ ಡೈಲಾಗ್. ಈ ವಿಜುವಲ್ಸ್ ಎಲ್ಲ ನೋಡಿದ್ರೆ ಅಕ್ಷಯ್ ಖನ್ನಾ ನಂತರ ರಣವೀರ್ ಸಿಂಗ್ ಲ್ಯಾರಿ ಆಳ್ತಾನೆ. ಹಿಂದೂಸ್ತಾನಿ ಕಾಫಿರ್ನ ತಲೆ ಕಡ್ದು ಮುಷರಫ್ನ ದಸ್ತರ್ಖಾನ್ ಮೇಲೆ ಇಟ್ಟಿದ್ದ ಮೇಜರ್ ಇಕ್ಬಾಲ್ ಖುದಾ ಕಸಮ್. ದುರಂಧರ್ 2 ಮೇನ್ ವಿಲನ್ ಇವರೇ ಇರ್ಬೋದು. ತಲೆ ಕಡ್ದು ಮುರೀದ್ನ ಮಿನಾರ್ಗೆ ನೇತ್ ಹಾಕ್ತೀನಿ. ಮೇ ಬಿ ಜೂನಿಯರ್ ಕ್ಯಾರೆಕ್ಟರಲ್ಲಿರುವ ರಣವೀರ್ ಸಿಂಗ್ನ ಅವನು ಕೊಲ್ತಾನೆ ಅನ್ಸುತ್ತೆ. ಅದಕ್ಕೆ ರಣವೀರ್ ಸಿಂಗ್ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಿದ್ದ. ಧೈರ್ಯ, ಶಕ್ತಿ, ಪ್ರತಿಕಾರ. ಧೈರ್ಯ, ಶಕ್ತಿ, ಪ್ರತಿಕಾರ. ಇವನಿಗೆ ಸತ್ಯ ಈಗ ಗೊತ್ತಾಯ್ತು. ಈಗ ಪಾಕಿಸ್ತಾನದ ಭವಿಷ್ಯ ಈ ಹಿಂದೂಸ್ತಾನಿ ನಿರ್ಧರಿಸ್ತಾನೆ. ಅವರು ಇಲ್ಲಿ ತೋರಿಸ್ತೀನಿ ನೋಡಿ. ದುರಂಧರ್ 2 ಟ್ರೈಲರ್ ನಿನ್ನೆನೇ ಬಿಟ್ಟಿದ್ರು, ಹಿಂದಿಯಲ್ಲಿ ಮಾತ್ರ. ಸೊ ಅವರು ಒಂದೇ ಲ್ಯಾಂಗ್ವೇಜಲ್ಲಿ ನಿನ್ನೆ ಬಿಟ್ಟಿದ್ರು. ಮತ್ತು ಇವತ್ತು ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಲ್ಯಾಂಗ್ವೇಜಲ್ಲಿ ಬಿಟ್ಟಿದ್ದಾರೆ. ಇದು ಮಿಸ್ಟೇಕ್ ಅಂತ ಹೇಳ್ಬೋದು. ಯಾಕಂದರೆ ವ್ಯೂಸ್ ತುಂಬ ಕಡಿಮೆ ಬಂದಿದೆ ಕಂಪೇರ್ ಟು ನಿನ್ನೆ. ಹಿಂದಿಯಲ್ಲಿ ಮಾತ್ರ ಅಷ್ಟು ಜನ ನೋಡಿದ್ದಾರೆ, ಅಷ್ಟು ಹೈಪ್ ಇಲ್ಲ. ಸೆಕೆಂಡ್ ಬಿಗ್ ಮಿಸ್ಟೇಕ್ ಈಸ್ ದಿಸ್ ಒನ್. ಬುಕ್ ನೌ ಫಾರ್ ಪೇಡ್ ರಿವ್ಯೂ ಅಂತೆ. ಯಾಕೆ ಬೇಕು? ಈ ಥರ ಮಾಡೋದ್ರಿಂದ ಮೂವಿ ಪೈರಸಿ ಆಗೋ ಚಾನ್ಸಸ್ ತುಂಬಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.